ಇನ್ನು ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಟ್ರೈಲರ್ ಬಿಡುಗಡೆಯ ವೇಳೆ ಏನು ಗಲಾಟೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಗಲಾಟೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉಪ್ಪಾರಪೇಟೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಮೂವರ ವಿರುದ್ಧ ಉಪ್ಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಟ್ರೈಲರ್ ರಿಲೀಸ್ ವೇಳೆ ಗಲಾಟೆ ನಡೆಸಿದ್ರು ಅಭಿಮಾನಿಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ವೇಳೆ ನಟ ಪ್ರಜ್ವಲ್ಗೆ ಅಸಿಸ್ಟೆಂಟ್ ಅನ್ನೋದು ಪತ್ತೆಯಾಗಿದೆ. ಅಲ್ಲಿ ಗಲಾಟೆ ಮಾಡಿದ್ರಲ್ಲ ಒಬ್ಬರು ಅಸಿಸ್ಟೆಂಟ್ ಅನ್ನೋದು ಪತ್ತೆಯಾಗಿದೆ ಅಂತೆ. ದಿಲೀಪ್, ಅವಿನಾಶ್, ನಂದಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಇವಾಗ ಪ್ರಜ್ವಲ್ ದೇವರಾಜ್ ಜೊತೆ ಕೆಲಸ ಮಾಡಿರೋದು ಪತ್ತೆಯಾಗಿದೆ. ಅಂದರೆ ಪ್ರಜ್ವಲ್ ದೇವರಾಜ್ ಜೊತೆ ಇವರು ಕೆಲಸ ಮಾಡಿದ್ರಂತೆ. ಆರೋಪಿಗಳ ಬಂಧನ ಬಳಿಕ ನಟನಿಗೂ ನೋಟಿಸ್ ಸಾಧ್ಯತೆ ಇದೆ. ಪ್ರಜ್ವಲ್ ದೇವರಾಜ್ ಅವರಿಗೂ ನೋಟಿಸ್ ಕಳಿಸುವ ಸಾಧ್ಯತೆ ಇದೆ. ಏನು ಕರಾವಳಿ ಸಿನಿಮಾ ಇತ್ತಲ್ಲ, ಆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ ದೇವರಾಜ್ ಅವರು ಆ ಟ್ರೈಲರ್ ಬಿಡುಗಡೆಗೆ ಬಂದಿರಲಿಲ್ಲ. ಹಾಗೆ ಆ ಟ್ರೈಲರಲ್ಲಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲ, ಬೇರೆ ನಟರಿಂದ ಡಬ್ಬಿಂಗ್ ಮಾಡಲಾಗಿದೆ ಅಂತ ಹೇಳಿ ಅಭಿಮಾನಿಗಳು ಗಲಾಟೆ ಮಾಡಿದ್ರು ಆ ಟ್ರೈಲರ್ ಕಾರ್ಯಕ್ರಮದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಆಗಿದೆ. ಇವಾಗ ಮೂವರ ವಿರುದ್ಧ ಎಫ್ಐಆರ್ ಆಗಿದೆ. ಅದಕ್ಕೆ ಪ್ರಜ್ವಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದರು. ಸ್ವಲ್ಪ ನನಗೆ ಸಂಭಾವನೆ ಬಾಕಿ ಇದೆ, ಭಾಳಷ್ಟು ಅವರು ಉಳಿಸ್ಕೊಂಡಿದ್ದಾರೆ, ಕೇಳಿದ್ರು ಕೂಡ ಕೊಡ್ತಾ ಇಲ್ಲ, ಎಲ್ಲ ಕಾರಣಗಳಿಂದ ನಾನು ಸ್ವಲ್ಪ ದೂರ ಉಳಿದಿದ್ದೀನಿ ಅಂತೇಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದರು. ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಏನಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಪ್ಪಾರಪೇಟೆ ಪೊಲೀಸರಿಂದ ತನಿಖೆ ನಡೆಸ್ತಾ ಇದ್ದಾರೆ. ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ತನಿಖೆ ವೇಳೆ ಗೊತ್ತಾಗಿರೋದು ಅದರಲ್ಲಿ ಪ್ರಜ್ವಲ್ಗೆ ಒಬ್ಬರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈಗ ಅರೆಸ್ಟ್ ಆಗಿರೋರಲ್ಲಿ ದಿಲೀಪ್, ಅವಿನಾಶ್, ನಂದಕುಮಾರ್ ಅಂಥೇಳಿ ಇವರು ಏನು ಅರೆಸ್ಟ್ ಆಗಿರಲ್ಲ. ಸೊ ತನಿಖೆ ನಡೀತಿರೋದ್ರಿಂದ ಈಗ ಪ್ರಜ್ವಲ್ ದೇವರಾಜ್ ಅವ್ರಿಗೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಅಂತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.